ಉತ್ತಮವಾಗಿ ಎಲ್ಲರೂ ನಡೆಸಿಕೊಟ್ಟಿದ್ರಿ. ಮತ್ತ ನಮ್ಮ ಜನಪ್ರಿಯ ಶಾಸಕರಾದಂತ ಮಾನ್ಯ ಶ್ರೀ ಅಲ್ಲಂಪ್ರಭು ಸರ್ ಅವರು ಬಂದು ಚಾಲನೆ ಕೊಟ್ಟಿದ್ರು. ಅವರಿಗೆ ನಾನು ಮತ್ತೆ ಎಲ್ಲ ಯೋಗ ಬಂಧುಗಳು, ವಿಶೇಷವಾಗಿ ಈ ವರ್ಷದ ವಿಶೇಷತೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ವರ್ಷದಕ್ಕಿಂತಲೂ ಈ ವರ್ಷದ ಜನ ಯೋಗ ಇಷ್ಟು ಬಿಸಿಲಿದ್ರು ಸದಕ್ಕೆ ನನ್ನ ಯೋಗ ಬಂಧುಗಳು ಎಲ್ಲರೂ ಬಂದಿದ್ದೀನಿ. ಬಹಳ ನನಗೆ ಖುಷಿ ಅನಿಸ್ತದೆ. ಯೋಗವನ್ನು ಮಾಡಿರಿ. ಮಾಡಿದ್ರೆ ವೃದ್ಧಾಪ್ಯ ಮುಂದುವರಿಸಬಹುದು, ಅಂದ್ರೆ ವೃದ್ಧಾಪ್ಯವನ್ನು ತಡಿಬಹುದು ಅಂತ. ಅದಕ್ಕೆ ಆಯುಷ್ ಡಿಪಾರ್ಟ್ಮೆಂಟ್ ದವರು ಯಾವ ರೀತಿ ಹೇಳಿದ್ರು, ಯೋಗದಿಂದನೇ ವೃದ್ಧಾಪ್ಯದಲ್ಲಿ ಶಕ್ತಿ ಅನುಭವ ಆಗ್ತದೆ ಮತ್ತೆ ವೃದ್ಧಾಪ್ಯ ಮುಂದುವರಿಸಬಹುದು ಅಂತ. ಅದೇ ರೀತಿ ನಮ್ಮ ಬ್ರಹ್ಮಕುಮಾರಿಯರಲ್ಲೂ ಈ ವರ್ಷ ವಿಶ್ವ ನವನಿರ್ಮಾಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಯೋಗದಿಂದ ಜಾಗೃತಿ ಮೂಡಿಸೋದು, ಮನಸ್ಸನ್ನ ಪ್ರಫುಲ್ಲಿತ ಇಟ್ಕೊಳ್ಳೋದು. ನಾವೆಲ್ಲರೂ ವೃದ್ಧರಾಗಿದ್ದೀವಿ ಅಂತ ಮನಸ್ಸಲ್ಲಿ ವಿಚಾರ ಬಂತು ಅಂದ್ರೆ ನಮ್ಮಿರೋ ಶಕ್ತಿನೂ ಕಡಿಮೆ ಆಗ್ತದೆ. ಅದಕ್ಕೆ ಯಾವ ರೀತಿ ಹೇಳ್ತಾರೆ, ಯೋಗ ಮಾಡೋದ್ರಿಂದ ಉಲ್ಲಾಸಿತ ಆಗ್ತೀವಿ, ಹರ್ಷಿತ ಆಗ್ತೀವಿ, ಶಕ್ತಿ ಬರ್ತದೆ. ಅದೇ ರೀತಿ ಸಹೋದರತೆ ಬೆಳೀತಾ ಹೋಗ್ತದೆ. ದುಃಖ, ನೋವು, ಅಶಾಂತಿ ಮರಿತೀವಿ, ಪ್ರಕೃತಿಯ ಜೊತೆ ಬೆಳಿತೀವಿ. ಅದಕ್ಕೆ ಈ ವರ್ಷ ಹೇಳ್ತಿದ್ರು ಅಣ್ಣವರು, ಎಲ್ಲಾ ಸಂಸ್ಥೆಯವರು ಸಹಯೋಗ ಕೊಡ್ತಿದಾರಂತ. ಇನ್ನು ಮುಂದೆ ಇನ್ನೂ ಹೆಚ್ಚಾಗ್ಲಿ ಅಂತ ಮತ್ತೆ ಆಯುಷ್ ಇಲಾಖೆಯವರಿಗೂ, ಪತಂಜಲಿಯವರಿಗೂ, ಬ್ರಹ್ಮಕುಮಾರಿಯರಿಗೂ ಮತ್ತೆಲ್ಲ HK ಸೊಸೈಟಿ ಯಾರೆಲ್ಲ ಕಾಲೇಜ್ ಅವರು ಸೇರಿದಾರ, ಇನಾಮದಾರ್, ಶೆಟ್ಟಿ ಕಾಲೇಜ್ ಎಲ್ರಿಗೂ, ಹಿಂಗುಳಂಬಿಕಾ ಎಲ್ಲ ಸಂಸ್ಥೆಯವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದೆನೂ ನಾವೆಲ್ಲರೂ ಸೇರಿ ಇದೇ ರೀತಿ ಕಾರ್ಯಕ್ರಮಗಳು ಮಾಡೋಣ. ಇನ್ನೂ ಹೆಚ್ಚು ಗುಲ್ಬರ್ಗ ಅಂದ್ರೆ ಯೋಗ ಎಷ್ಟು ಒಳ್ಳೆ ಜನ ಇದಾರಂತ, ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಜನರ ಗಮನ ಹೋಗುವಾಗೆ ನಾವೆಲ್ಲರೂ ಸೇರಿ ಪ್ರೋಗ್ರಾಮ್ ಮಾಡೋಣ ಅಂತ.